ಒಂದು ಹಳ್ಳಿಯಲ್ಲಿ ಒಬ್ಬ ಕಲ್ಲು ಒಡೆಯುವವನು ಬದುಕುತ್ತಿದ್ದ. ದಿನವೆಲ್ಲ ಕಲ್ಲು ಒಡೆದು ಬದುಕು ಸಾಗಿಸುತ್ತಿದ್ದ ಅವನಿಗೆ ತನ್ನ ಜೀವನ ತುಂಬಾ ಕಷ್ಟಕರ ಎನ್ನಿಸತೊಡಗಿತು. ಅವನು ಯೋಚಿಸಿದ, ನಾನು ಬಡವ, ಶ್ರಮಿಕ, ಯಾಕೆ ನನಗೆ ಅಧಿಕಾರ, ಶಕ್ತಿ ಇರಬಾರದು ಎಂದುಕೊಂಡ. ದೇವರ ಕುರಿತು ಕಠಿಣ ತಪಸ್ಸು ಮಾಡಿದ. ವರ್ಷಗಳ ಕಠಿಣ ತಪಸ್ಸಿನ ಬಳಿಕ ದೇವರು ಪ್ರತ್ಯಕ್ಷನಾದ. ಆಗ ಅವನು ದೇವರ ಬಳಿ ತಾನು ಯಾರ ಹಾಗೆ ಆಗಬೇಕು ಅಂದುಕೊಳ್ಳುತ್ತೇನೋ ಹಾಗೆ ಬದಲಾಗುವ ವರ ಕೊಡು ಎಂದು ಕೇಳಿದ. ದೇವರು, ಯಾಕೆ ನೀನು ಈ ವರವನ್ನು ಕೇಳಿದೆ ಎಂದನು. ಅದಕ್ಕೆ ಆ ಕಲ್ಲು ಹೊಡೆಯುವವನು ಹೇಳಿದ, ನೀನು ನನ್ನನ್ನು ಒಬ್ಬ ಕಲ್ಲು ಹೊಡೆಯುವವನಾಗಿ ಸೃಷ್ಟಿಸಿದ್ದೀಯ. ನನಗೆ ತುಂಬಾ ಕಷ್ಟ ನೀಡಿದ್ದೀಯ. ನಾನು ಅತ್ಯಂತ ಶಕ್ತಿಶಾಲಿ ಮತ್ತು ಸುಖ ಜೀವನ ನಡೆಸಬಯಸುತ್ತೇನೆ ಎಂದು ಹೇಳಿದ. ದೇವರು ಮುಗುಳ್ನಗುತ್ತಾ ಅವನಿಗೆ ವರವನ್ನು ನೀಡಿದ. ಕಠಿಣ ತಪಸ್ಸು ಮಾಡಿ ವರವನ್ನು ಪಡೆದ ಅವನು ಯೋಚಿಸಿದ, ನಾನು ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಹೊಂದಿದರೆ ಶಕ್ತಿಶಾಲಿಯಾಗುತ್ತೇನೆ ಎಂದು. ರಾಜನ ಬಳಿ ಶ್ರೀಮಂತಿಕೆ, ಅಧಿಕಾರ ಮತ್ತು ಶಕ್ತಿ ಇರುತ್ತದೆ ಎಂದುಕೊಂಡು ಅವನು ರಾಜನಾಗಿ ಬದಲಾದ. ರಾಜನಾಗಿ ಸಿಂಹಾಸನದಲ್ಲಿ ಕುಳಿತು ಆನಂದಿಸುತ್ತಿದ್ದ. ಆದರೆ ಬೇಗನೆ ಅವನು ಸೂರ್ಯನು ತನಗಿಂತ ಶಕ್ತಿಶಾಲಿ ಎಂಬುದನ್ನು ಕಂಡನು. ನಾನು ಸೂರ್ಯನಾಗಬೇಕು ಎಂದುಕೊಂಡು ಅವನ ಆಸೆಯಂತೆ ಅವನು ಸೂರ್ಯನಾಗಿ ಬಿಟ್ಟ. ಎಲ್ಲೆಡೆ ತಾಪ ಹರಡುತ್ತಾ ತಾನೇ ಶಕ್ತಿಶಾಲಿ ಎಂದುಕೊಳ್ಳುತ್ತಿದ್ದ. ಆದರೆ ಮೋಡಗಳು ಬಂದು ಅವನ ಬೆಳಕನ್ನು ಮುಚ್ಚಿದವು. ಸೂರ್ಯನಿಗಿಂತ ಮೋಡವೇ ಶ್ರೇಷ್ಠ, ನಾನು ಮೋಡವಾಗಬೇಕು ಎಂದುಕೊಂಡ. ಮೋಡವಾಗಿ ಮಳೆ ಸುರಿಸಿದ. ಆದರೆ ಗಾಳಿ ಬಂದು ಮೋಡವನ್ನು ತಡೆಯಿತು. ಮೋಡಕ್ಕಿಂತ ಗಾಳಿಯೇ ಶ್ರೇಷ್ಠ ಮತ್ತು ಬಲಿಷ್ಠ. ನಾನು ಗಾಳಿಯಾಗಿ ಬದಲಾಗಬೇಕೆಂದುಕೊಂಡು ಗಾಳಿಯಾಗಿ ಬೀಸುತ್ತಿದ್ದ. ಆದರೆ ಒಂದು ಬೃಹತ್ ಪರ್ವತ ಆ ಗಾಳಿಯನ್ನು ತಡೆಹಿಡಿತು. ಗಾಳಿಗಿಂತ ಪರ್ವತವೇ ಶಕ್ತಿಶಾಲಿ, ನಾನು ಪರ್ವತವಾಗಬೇಕೆಂದುಕೊಂಡ. ಪರ್ವತವಾಗಿ ಅಹಂಕಾರದಿಂದ ನಾನೇ ಶ್ರೇಷ್ಠ ಎಂದು ನಿಂತಿದ್ದ. ಆದರೆ ಒಂದು ದಿನ ಒಬ್ಬ ಕಲ್ಲು ಹೊಡೆಯುವವನು ತನ್ನ ಗುರಾಣಿ ಹಿಡಿದು ಪರ್ವತವನ್ನು ಒಡೆಯತೊಡಗಿದ. ಆಗ ಅವನು ಅರಿತುಕೊಂಡ, ನಿಜವಾದ ಶಕ್ತಿ ನಮ್ಮೊಳಗೆ ಇದೆ. ನಾನು ಯಾರು ಎಂಬುದರ ಮಹತ್ವವನ್ನು ಅರಿಯುವುದು ಮುಖ್ಯ ಎಂದು. ತನ್ನ ತಪ್ಪಿನ ಅರಿವಾಗಿ ಅವನು ದೇವರ ಬಳಿ ಕ್ಷಮೆ ಕೇಳಿದ. ಮೊದಲಿನಂತೆಯೇ ಕಲ್ಲು ಹೊಡೆಯುವ ತನ್ನ ಕೆಲಸವನ್ನು ಹೆಚ್ಚು ಶ್ರದ್ಧೆ ಮತ್ತು ಪ್ರೀತಿಯಿಂದ ಮಾಡತೊಡಗಿದ. ತನಗೆ ಸಿಕ್ಕ ಭಾಗ್ಯಗಳಿಗೆ ಕೃತಜ್ಞನಾಗಿ ಸದಾ ಸಂತೃಪ್ತಿಯ ಜೀವನ ನಡೆಸಿದ. ಆ ದೇವರು ಪ್ರತಿಯೊಬ್ಬರಲ್ಲೂ ಒಂದು ಸಾಮರ್ಥ್ಯವನ್ನು ಖಂಡಿತ ಅಡಗಿಸಿರುತ್ತಾನೆ. ಅದನ್ನು ಕಣ್ತೆರೆದು ನೋಡಿ ಗುರುತಿಸಿ ಬೆಳೆಸುವ ಕೆಲಸವನ್ನು ನಾವು ಮಾಡಬೇಕು ಎಂದು ನಿಮ್ಮನ್ನು ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ. ನಿಮ್ಮನ್ನು ನೀವು ಕೀಳಾಗಿ ನೋಡಬೇಡಿ. ಮೊದಲು ನಿಮ್ಮಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಿ ಅದರ ಮೇಲೆ ಕೆಲಸ ಮಾಡಿ ನಿಪುಣರಾಗಿ. ಎಂದಿಗೂ ನಿಮ್ಮನ್ನು ನೀವು ತಿರಸ್ಕರಿಸಬೇಡಿ. ಪ್ರತಿ ವ್ಯಕ್ತಿಯಲ್ಲೂ ಅಸಾಮಾನ್ಯ ಶಕ್ತಿ ಅಡಗಿದೆ. ಅದನ್ನು ಅರಿತು ನಿಮ್ಮ ಜೀವನವನ್ನು ನೀವೇ ರೂಪಿಸಿಕೊಳ್ಳಬೇಕು. ಮೀನು ಈಜುವುದರಲ್ಲಿ ಶ್ರೇಷ್ಠ, ಆದರೆ ಮರವನ್ನೇರಲಾರದು. ಕೋತಿ ಮರ ಏರುತ್ತದೆ, ಆದರೆ ಈಜಲಾರದು. ಇವರಿಬ್ಬರ ನಡುವೆ ಸ್ಪರ್ಧೆ ಇಟ್ಟು ಯಾರು ಶ್ರೇಷ್ಠರೆಂದು ಹೇಳಲಾಗದು. ಈ ಹೋಲಿಕೆಯೇ ಒಂದು ಮೂರ್ಖತನ. ನಮ್ಮ ಜೀವನದಲ್ಲಿಯೂ ಹಾಗೆಯೇ. ಅವರವರ ಜೀವನವೆಂಬ ನೌಕೆಗೆ ಅವರೇ ಉತ್ತಮ ನಾವಿಕರು, ಮತ್ತಾರೂ ಅಲ್ಲ. ಆದ್ದರಿಂದ ನಿನ್ನನ್ನು ನೀನೇ ಅರಿತುಕೋ. ನಿನ್ನೊಳಗೆ ನಿನ್ನ ಯಶಸ್ಸಿನ ಬೀಗವಿದೆ. ಇತರರಂತೆ ಆಗಲು ಹಾತೊರೆಯಬೇಡ. ಆದರೆ ನೆನಪಿರಲಿ, ನಮ್ಮ ಸಾಮರ್ಥ್ಯವನ್ನು ಗುರುತಿಸುವುದು ಎಷ್ಟು ಮುಖ್ಯವೋ ಅದರತ್ತ ಸಹನೆ ಮತ್ತು ತಾಳ್ಮೆಯಿಂದ ಕಠಿಣ ಪರಿಶ್ರಮ ಪಡುವುದು ಅಷ್ಟೇ ಮುಖ್ಯ. ಆಗಲೇ ಯಶಸ್ಸು ದೊರೆಯುವುದು. ಈ ಕತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಉತ್ತಮ ಸಂದೇಶದ ಕಥೆಯೊಂದಿಗೆ. ನಮಸ್ಕಾರ.